ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಅಕ್ಕಿರಾಂಪುರದ ಒಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ಶನಿವಾರ ಇಲ್ಲಿ 3 ಸಂತೆಗಳು ನಡೀತವೆ. ಒಂದು ತರಕಾರಿ ಸಂತೆ, ಮತ್ತು ಕೋಳಿ ಸಂತೆ, ಮತ್ತು ಮರಿಮೇಕೆ ಸಂತೆ. 3 ಸಂತೆಗಳು ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆಗಳೇ. ವಾರಕ್ಕೆ 3 ಸಂತೆಗಳ ಸಮಾಗಮ, 3 ಸಂತೆಗಳ ದಾಖಲೀಕರಣ ಆಗುತ್ತೆ. ಈಗ ನಾನು ತರಕಾರಿ ಸಂತೆ ಜಾಗದಲ್ಲಿದ್ದೀನಿ. ಸುತ್ತಮುತ್ತಲಿನ ರೈತರು, ವ್ಯಾಪಾರಸ್ಥರು, ಖರೀದಿದಾರರು, ಇನ್ನು ಅನೇಕ ಜನರು ಈ ಸಂತೆಯಲ್ಲಿ ಭಾಗ ಆಗ್ತಾರೆ. ಜಾಸ್ತಿ ರೈತರು ಭಾಗ ಆಗ್ತಾರೆ. ಇದು ರೈತರ ಸಂತೆ. ರೈತರು ಬೆಳೆದ ದವಸ ಧಾನ್ಯಗಳನ್ನು, ತರಕಾರಿಗಳನ್ನು, ಇನ್ನು ಅನೇಕ ವಸ್ತುಗಳನ್ನು ತೊಗೊಂಬಂದು ಇಲ್ಲಿ ಮಾರಾಟ ಮಾಡ್ತಾರೆ. ವ್ಯಾಪಾರಸ್ಥರು ಕೂಡ ಇಲ್ಲಿ ಬಂದು ಮಾರಾಟ ಮಾಡ್ತಾರೆ. ಒಂದು ರೀತಿಯ ಗ್ರಾಮೀಣ ಸಂತೆ ಇದು. ಎಲ್ಲ ರೈತರು, ರೈತಾಪಿ ಬಂಧುಗಳು ಇಲ್ಲಿ ಒಂದು ಕಡೆ ಸೇರಿ ಈ ಸಂತೆಯನ್ನು ನಡೆಸ್ಕೊಡ್ತಾರೆ. ಒಂದು ದಿನದ ಸಂತೆ ಇದು. ವಾರಕ್ಕೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ. ನೋಡಿ, ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ನಾನು ಬೇಗನೆ ಬಂದೆ ಇವತ್ತು. ಎಲ್ಲರಿಗೂ ಮಾತಾಡ್ಸೋಕ್ಕಾಗಲ್ಲ. ನಿಮಗೇನೇನು ಬೇಕು, ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ. ನೀವು ಆಶ್ಚರ್ಯ ಪಡ್ತೀರ, ಅಂಥ ವಸ್ತುಗಳು ಸಿಗ್ತವೆ ಇಲ್ಲಿ. ಎಷ್ಟೇ ಆಧುನಿಕತೆ ಬಂದರೂ ಪರಂಪರೆಯಿಂದ ಬಂದಿರುವಂಥ ವಸ್ತುಗಳು ಮತ್ತೆ ವಾಪಸ್ ಬರ್ತವೆ. ನೋಡಿ, ಒಂದು ಸಂತೆ, ಅದು ಎಷ್ಟು ಜನರಿಗೆ ಹೊಟ್ಟೆ ತುಂಬಿಸುತ್ತೆ. ಈ ಸಂತೆಯನ್ನು ನೋಡುವುದೇ ಒಂದು ಸಂತೋಷ. ಈ ಸಂತೆಯ ಸಡಗರವನ್ನು ಕಣ್ತುಂಬಿಕೊಳ್ಳಲು ಸಂತೆಗೆ ಬರಬೇಕು. ಸಂತೆಗೆ ಜನರ ಜೊತೆ ಮಾತಾಡಬೇಕು. ಅವರ ಬದುಕು ಭಾವನೆಗಳ, ಅವರ ಕಷ್ಟ ಸುಖಗಳ, ಅವರ ಜ್ಞಾನಗಳನ್ನು ಪಡಿಬೇಕು ಅಂದರೆ ಅವ್ರ ಜೊತೆ ಅನುಸಂಧಾನ ಮಾಡಬೇಕು. ಇಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರೇ. ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ. ಆದರೆ ಅವರ ಸಂತೆಯ ಅನುಭವಗಳು, ಬದುಕಿನ ಅನುಭವಗಳು, ಜೀವನದ ಅನುಭವಗಳು ತುಂಬ ಅರ್ಥಪೂರ್ಣವಾಗಿರುತ್ತೆ. ಅವು ನಮಗೆ ಯೋಚನೆಗೆ ಹಚ್ಚುತ್ತೆ. ನೋಡಿ ಎಷ್ಟೆಲ್ಲ ಪದಾರ್ಥಗಳಿವೆ ಇಲ್ಲಿ. ಈ ಸಂತೆಗೆ ಬೇರೆ ಬೇರೆ ಕಡೆಯಿಂದ ಕೂಡ ಜನ ಬರ್ತಾರೆ. ಸರ್, ಆರಾಮಿದ್ದೀರಾ? ಆಮೇಲೆ ಬೆಳ್ಳುಳ್ಳಿ ರೇಟು ಮಾಮೂಲಿ 100 ರೂಪಾಯಿ ಇದೆ. 100 ರೂಪಾಯಿ 2 ಕೆಜಿನಾ? ಅಲ್ಲ, ಕೆಜಿ. ಓ, 100 ರೂಪಾಯಿ ಕೆಜಿ. ಹೆಚ್ಚು ಕಡಿಮೆ ಕೊಟ್ಟರೆ 500 ಕಲ್ಲ 600 ಕೇಳಿದ್ದು. ಈಗ ಬಂದರು. ಬರ್ತಾ ಇದ್ದಾರೆ ನೋಡಿ. ಫೋಟೋ ತೆಗೀರಿ.
ಓಯ್ ಸರ್ ಈ ಕಡೆ ಈ ಕಡೆ ಹಾ ನೋಡಿದೆ 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 ಸರ್ ಈ ಕಡೆ ಈ ಕಡೆ ನೋಡಿದೆ ನೋಡಿದೆ ಈ ಕಡೆ ನೋಡಿದೆ 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 ಹಾ ಹಾ ನೋಡಿ